ಪ್ರೇರಿತರಾಗಿ ಅಥವಾ ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ, ಅಥವಾ ಮೈಸೂರು ನಗರ ಮತ್ತು ಜಿಲ್ಲೆ ಮೇಲೆ ಇರ್ತಕ್ಕಂಥ ಪ್ರೀತಿ ಇರ್ಬೋದು. ಮೈಸೂರನ್ನ ಬೃಹತ್ ನಗರ ಪಾಲಿಕೆಯನ್ನಾಗಿ ಮಾಡಬೇಕು ಅಂಥೇಳಿ 2.5-3 ವರ್ಷ ಮುಗೀತಾ ಬರುವಂಥ ಸಂದರ್ಭದಲ್ಲಾದರೂ ಯೋಚನೆ ಮಾಡಿದ್ದಾರೆ. ಸಂತೋಷ, ಸ್ವಾಗತ ಮಾಡ್ತೀವಿ. ಸ್ನೇಹಿತರೆ, ನೀವು ಇದನ್ನ ಬೃಹತ್ ನಗರ ಪಾಲಿಕೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅವತ್ತು ಪಟ್ಟಣ ಪಂಚಾಯಿತಿ ಪುರಸಭೆಗಳಾಗಿದ್ವಲ್ಲ, ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಲಿಲ್ಲ? ಎರಡನೇದು, ನೀವು ಒಂದು ಪ್ರಪೋಸಲ್ ನೋಡಿದ್ವಿ. ಇವತ್ತು ಈಗಾಗಲೇ 2 ವರ್ಷ ಆಯಿತು ನಗರ ಪಾಲಿಕೆ ಚುನಾವಣೆಯಾಗಿ. ನೀವು ಭಾಳ ಹಿರಿಯರು, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿ ಉಳ್ಳವರು ಅಂತ ಅಂದ್ಕೊಂಡಿದ್ದೀವಿ. ಈಗ ಫೆಬ್ರವರಿ ಬಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಆಗಿ 5 ವರ್ಷ ಆಯಿತು. ನಗರ ಪಾಲಿಕೆಯಾಗಿ 2 ವರ್ಷ ಆಯಿತು. ಇದ್ರ ಕಡೆ ಯಾಕೆ ಗಮನ ಹರಿಸಲಿಲ್ಲ? ಆಯಿತು, ಈ ಜಿಲ್ಲಾ ಪಂಚಾಯತಿನಲ್ಲಿ 15th ಫೈನಾನ್ಸ್ ಹಣ ಬರ್ತಿತ್ತಲ್ಲ, ಈ ರಾಜ್ಯಕ್ಕೆ ತಾಲೂಕ್ ಪಂಚಾಯತಿನಲ್ಲಿ 15th ಫೈನಾನ್ಸ್ ಹಣ ಬರ್ತಿತ್ತಲ್ಲ ಕೇಂದ್ರದಿಂದ, ರಾಜ್ಯಕ್ಕೆ ಸಾವಿರಾರು ಕೋಟಿ ಹಳ್ಳಿಗಳಿಗೆ ಡೆವಲಪ್ಮೆಂಟ್ಗೆ ಬರುವಂಥ ಹಣ ನಿಂತೋಗಿದೆಯಲ್ಲ, ಯಾರ ಲೋಪ ಇದು? ಮೈಸೂರು ನಗರದಲ್ಲೇ ಸುಮಾರು 15th ಫೈನಾನ್ಸ್ನಲ್ಲಿ ವರ್ಷಕ್ಕೆ 75 ಕೋಟಿ ಬರ್ತಿತ್ತು. ಈಗ 2 ವರ್ಷದಿಂದ 150 ಕೋಟಿ ಬಂದಿಲ್ಲ. ಇನ್ನು 106 ಕೋಟಿ ಗುಂಡಿ ಮಚ್ಚಿರೋದು, ಕೆಲಸಗಳಾಗಿರುವಂಥದ್ದು ಬಿಲ್ ಆಗಿಲ್ಲ. ಇದ್ರ ಕಡೆ ಯಾಕೆ ನೀವು ಗಮನ ಹರಿಸ್ತಾ ಇಲ್ಲ? ಇವತ್ತು ತಾವು ಹೇಳಿದ್ದೀರಾ ನೋಡಿ, ಈಗ ಇರ್ತಕ್ಕಂಥದ್ದು ನಿಮ್ಮ ಮಾಹಿತಿನೇ, ಮೈಸೂರು ನಗರ ಪಾಲಿಕೆ ಇರ್ತಕ್ಕಂಥದ್ದು 86-31 ಸ್ಕ್ವೇರ್ ಕಿಲೋಮೀಟ್ರ್ ಈಗಿರ್ತಕ್ಕಂಥದ್ದು. ಈಗ ಬೃಹತ್ ಮೈಸೂರು ನಗರ ಪಾಲಿಕೆ ಆದರೆ 247.32 ಸ್ಕ್ವೇರ್ ಕಿಲೋಮೀಟ್ರು ಹೆಚ್ಚುವರಿ ಆಗುತ್ತೆ. ಅಂದರೆ ಈಗಿರ್ತಕ್ಕಂಥ 86.31 ಸ್ಕ್ವೇರ್ ಕಿಲೋಮೀಟ್ರನ್ನ ಜೊತೆಗೆ 3ರಷ್ಟು, 3ಕ್ಕಿಂತ ಹೆಚ್ಚು ಜಾಸ್ತಿ ಆಗುತ್ತೆ. ಒಟ್ಟು 333.63 ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಆಗುತ್ತೆ.
ಇದು ಜಾಸ್ತಿ ಆದರೆ ಈ ಎಲ್ಲ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲವೂ ಬೃಹತ್ ನಗರ ಪಾಲಿಕೆಗೆ ಬಂದರೆ ಬರ್ತಕ್ಕಂಥ ಹಣ ನಿಲ್ಲುತ್ತೆ. ಇದೆಲ್ಲ ಸೆಟ್ರೇಟ್ ಮಾಡೋವರಿಗೆ 2 ವರ್ಷ ಆಯ್ತಿದೆ. ಅಲ್ಲಿಗೆ ನಗರ ಪಾಲಿಕೆ ಚುನಾವಣೆ ನಡಿಬಾರ್ದು ಅಂತ ಹುನ್ನಾರನ, ಭಯನಾ? ಲೋಕಲ್ ಬಾಡಿ ಚುನಾವಣೆಗಳಾದರೆ ನಿಮಗೆ ಆಯಿತು. ತಾವು ಮೈಸೂರು ನಗರದ, ಮೈಸೂರು ಜಿಲ್ಲೆಯ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಸಂತೋಷ, ಹಿರಿಯರು. ಈ 333.63 ಸ್ಕ್ವೇರ್ ಕಿಲೋಮೀಟರ್ ಆದರೆ ಎಷ್ಟು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಬೇಕು? ಒಳಚರಂಡಿ ಎಷ್ಟಾಗಬೇಕು? ರಸ್ತೆಗಳು ಎಷ್ಟಾಗಬೇಕು? ಕುಡಿಯೋ ನೀರು ಬಿಡಿ, ಕುಮಾರಣ್ಣರು ಇರುವಾಗ ಉಂಡವಾಡಿ ಸ್ಕೀಮ್ಗೆ ಕೊಟ್ಟಿದ್ದಾರೆ, ಅದು ಎಲ್ಲಿದ್ರೂ ಕೊಡಲೇಬೇಕು. ತಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡುವಾಗ ಮುಂಚೆ ನೀವು ಮುಖ್ಯಮಂತ್ರಿಗಳು ಇರುವಾಗನೇ ಇದನ್ನ ನೀಲಿ ನಕ್ಷೆ ತಯಾರಿಸಿ ಇದರ ಡೆವಲಪ್ಮೆಂಟ್ಗೆ ಎಷ್ಟು ಕೋಟಿ, ಎಷ್ಟು ಸಾವಿರ ಕೋಟಿ ಬೇಕು ಅಂತ ಮೊದಲು ಹಣನ ಬಿಡುಗಡೆ ಮಾಡಿ. ಈಗಾಗಲೇ ಲೋಕೋಪಯೋಗಿ ಇಲಾಖೆಯಲ್ಲಿ ಎಷ್ಟು ಲಕ್ಷ ಕೋಟಿ ಪೆಂಡಿಂಗ್ ಅದೆ, ಇರಿಗೇಷನ್ ಎಷ್ಟದೆ, ಮೈನರ್ ಇರಿಗೇಷನ್ ಎಷ್ಟದೆ. ಇದ್ರ ಜೊತೆಗೆ ಇಲ್ಲೊಂದು ಪ್ಲಾನ್ ಮಾಡೋರೆ ನೋಡಿ, ಆ ಖಾಲಿ ಇರೋದು ಮೈಸೂರು ನಗರ. ಒಂದ್ ಕಡೆ 20 ಕಿಲೋಮೀಟರ್ ಹೋಯ್ತದೆ ನೋಡಿ, ಇಲ್ಲಿ ಅಮೀಬಾ ಇದ್ದಂಗದ. ಎಲ್ಲ ಕಡೆ ಒಬ್ಬ ಮನುಷ್ಯನಿಗೆ ಕೈ ಭಾರ, ಕಾಲೊಂದ ಉದ್ದ ಆದರೆ ಸರಿ ಆಯ್ತದ? ನೀವು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ನೀಲಿ ನಕ್ಷೆ ಯಾರು ತಯಾರು ಮಾಡಿದ್ರು ಅವ್ರಿಗೆ ನೋಡಿ. ಇಲ್ಲಿ ತಮಾಷೆ ಅಂದರೆ ದನ್ಗಳ್ಳಿ ನಮ್ಮ LPNಲ್ಲಿದೆ, ಲೋಕಲ್ ಪ್ಲಾನಿಂಗ್ ಏರಿಯಾದಲ್ಲಿದೆ, ಅದೇ ಸೇರಿಲ್ಲ. ಇನ್ನಿದು ಅಬ್ಜೆಕ್ಷನ್ ಕಾಲ್ ಮಾಡಿದ್ಮೇಲೆ ಇನ್ನೆಷ್ಟು ಸ್ಕ್ವೇರ್ ಕಿಲೋಮೀಟರ್ ಸೇರ್ತದೆ? ಎಲ್ಲದೆ? ಇಲ್ಲಿ ಮ್ಯಾಪಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ 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 ನೋಡಿ. ಹಂಗಾರೆ ಅವ್ರು ಮಾಡಿರೋದು ಇದು ತಪ್ಪಾ? ಎಲ್ಲಿ ನೋಡಿ. ಅದರಿಂದ ನಾನು ಕಾಣದೇ ಪರವಾಗಿಲ್ಲ, ಇದು ಕಾಣಲಿ. ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಿ,
ಒಂದು ಸೈಡು ದೊಡ್ಡದು, ನೋಡಿ ಟಿ ನರಸೀಪುರ ಕಡೆ ಚಿಕ್ಕದು, ಈ ಕಡೆ ಶ್ರೀರಂಗಪಟ್ಟಣದ ಕಡೆ ಚಿಕ್ಕದು, ಈ ಕಡೆ ಕಡ್ಕೊಳ ಸೇರಿಲ್ಲ, ಏನೋ ಸೇರಿಸ್ತೀವಿ ಅಂತ ಹೇಳೋರು. ಆಯ್ತಾ? ಇಲ್ಲಿ ನಮ್ಮ ಕ್ಯಾನಲ್ ಕಡೆ ಸಿಕ್ಕಾಬಿಟ್ಟ ಉದ್ದಾಗ್ಬಿಟ್ಟದೆ. ಎಲ್ಲಿ ನೋಡಿ, ಅದರಿಂದ ಇದು ಅವೈಜ್ಞಾನಿಕ.